Hello everyone, welcome back to my Peach Cloud YouTube channel. This is Pratiksha. Explain ಮಾಡೋಕ್ಕೂ ಮುಂಚೆ please do subscribe and hit the like button and share this video with your friends and family. Thank you. ಬನ್ನಿ ಇವಾಗ ಆ ಗಿಡದ ಬಗ್ಗೆ ಕಂಟಿನ್ಯೂಷನ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ ಗಿಡ ಯಾವುದು ಅಂತಂದರೆ ಇದೇನೆ. ದಿಸ್ ಇಸ್ ದ ಕ್ಯೂಟೆಸ್ಟ್ ಪ್ಲಾಂಟ್ ಇನ್ ಅವರ್ ಗಾರ್ಡನ್. ಸೊ ಈ ಒಂದು ಪ್ಲ್ಯಾಂಟ್ನ ಹೆಸರು ಬಂದು ಝಡ್ ಪ್ಲ್ಯಾಂಟ್ ಅಂತ. ಏನಪ್ಪ ಇದು ಝಡ್ ಪ್ಲ್ಯಾಂಟ್ ಅಂತ ಅನ್ಕೋತಾ ಇರ್ಬೋದು. ಈ ಒಂದು ಪ್ಲ್ಯಾಂಟ್ಗೆ 2 ಹೆಸರಿದೆ. ಆ 2 ಹೆಸರು ಯಾವುದು ಅಂತಂದರೆ ರ್ಯಾಮಿಯೋಕರ್ಕಲ್, ರ್ಯಾಮಿಯೋಫೋಲಿಯಾ ಅಂತ. ಸೊ ಹಾಗಾಗಿ ಇದನ್ನು ನಾವು ಝಡ್ ಪ್ಲ್ಯಾಂಟ್ ಅಂತ ಶಾರ್ಟ್ ಫಾರ್ಮಲ್ಲಿ ಕರಿತೀವಿ. ಸೊ ಈ ಒಂದು ಪ್ಲ್ಯಾಂಟ್ನ ಒಂದು ವೈಶಿಷ್ಟ್ಯತೆ, ಸ್ಪೆಷಾಲಿಟಿ ಆಗಿರ್ಬೋದು, ಆರಿಜಿನ್ ಆಗಿರ್ಬೋದು, ಇದನ್ನು ಯಾಕೆ ಇಂಡೋರಲ್ಲಿ ಬೆಳೆಸಬೇಕು ಅಂತ ಎಲ್ಲ ನಾನು ಈ ಒಂದು ಪ್ಲ್ಯಾಂಟನ್ನ ಝೂಮ್ ಮಾಡಿ, ಲೀಫೆಲ್ಲ ಝೂಮ್ ಮಾಡಿ ನಿಮಗೆ ಕಂಟಿನ್ಯೂಷನ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಕ್ಚುಲಿ ಇದು ಸ್ವಲ್ಪ ಡಸ್ಟ್ ಆಗಿತ್ತು. ಸೊ ನಾನು ಫಸ್ಟ್ ಗಿಡಗಳನ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ. ಫಸ್ಟ್ ನೀವು ಯಾವಾಗಲೂ ಈ ಥರ ಇಂಡೋರ್ ಪ್ಲ್ಯಾಂಟ್ ಆಗಿದ್ರೆ ಫಸ್ಟ್ ನೀವು ಸಾಯಿಲನ್ನು ನೋಡಬೇಕು. ಓಕೆ, ಸಾಯಿಲ್ ಏನಾದರೂ ತುಂಬ ಡ್ರೈ ಅಂತ ಇದ್ದರೆ ನೀವು ಇದಕ್ಕೆ ಸ್ವಲ್ಪ ವಾಟರನ್ನು ಹಾಕಬೇಕು. ಏನಕ್ಕಂತಂದರೆ ಈ ಥರ ಒಂದು ಗಿಡಗಳಿಗೆ ಜಾಸ್ತಿ ಓವರ್ ವಾಟರ್ ಹಾಕುವಂಥ ಅವಶ್ಯಕತೆ ಇರಲ್ಲ. ಬನ್ನಿ ಇವಾಗ ಈ ಒಂದು ಪ್ಲ್ಯಾಂಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇದು ಹೇಗೆ, ಏನು ಸ್ಪೆಷಾಲಿಟಿ ಅಂತ. ಈ ಒಂದು ಪ್ಲ್ಯಾಂಟ್ನ ಆರಿಜಿನ್ ಯಾವುದಪ್ಪ ಅಂತಂದರೆ ಆಫ್ರಿಕಾದ ನಾರ್ತ್ ಈಸ್ಟು. ಇದು ಆ್ಯಕ್ಚುಲಿ ಏನು ಗೊತ್ತಾ, ಈ ಝಡ್ ಪ್ಲ್ಯಾಂಟ್ ಇವತ್ತಿನ ಗಿಡ ಅಂತೂ ಅಲ್ಲೇ ಅಲ್ಲ. ಸೈಂಟಿಸ್ಟ್ ರಿಸರ್ಚ್ ಮಾಡಿರೋ ಪ್ರಕಾರ ಈ ಒಂದು ಪ್ಲ್ಯಾಂಟ್ದು ಜೀನ್ ಸುಮಾರು 42 ಮಿಲಿಯನ್ ಇಯರ್ಸ್ ಅಷ್ಟು ಹಳೆದಿದೆ ಅಂತ ಅದನ್ನು ರಿಸರ್ಚ್ ಮಾಡಿರೋ ಸೈಂಟಿಸ್ಟ್ ಹೇಳಿದ್ದಾರೆ. ಅಂದರೆ ಭೂಮಿ ಮೇಲೆ ಡೈನೋಸರ್ಗಳು ಓಡಾಡ್ತಿದ್ದಂಥ ಪೀರಿಯಡಿಂದನೂ ಈ ಒಂದು ಝಡ್ ಪ್ಲ್ಯಾಂಟ್ ಎಕ್ಸಿಸ್ಟ್ ಇದೆ ಅಂತ ಸೈಂಟಿಸ್ಟ್ ರಿಸರ್ಚ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ, ಈ ಚೈನೀಸ್ ಮತ್ತು ಫೆಂಗ್ ಶೂಯಿ ಅವರ ಒಂದು ಕಲ್ಚರ್ ಪ್ರಕಾರ ಈ ಝಡ್ ಪ್ಲ್ಯಾಂಟ್ನ ಗೋಲ್ಡನ್ ಟ್ರೀ ಮತ್ತು ಫಾರ್ಚೂನ್ ಟ್ರೀ ಅಂತ ಕರಿತಿದ್ರಂತೆ. ಏನಕ್ಕಪ್ಪ ಅಂದರೆ ಇದು ನೋಡೋದಕ್ಕೆ ಅದ್ರ ಒಂದು ಲೀಫ್ ಒಳ್ಳೆ ಕಾಯಿನ್ಸ್ ಥರ ಇತ್ತಂತೆ ಮತ್ತು ತುಂಬ ಶೈನಿಂಗ್ ಆಗ್ತಿರ್ತಿತ್ತಂತೆ. ಇದನ್ನು ನಾರ್ತ್ ಈಸ್ಟ್ ಮೂಲೆಯಲ್ಲಿ ಇಟ್ಬಿಟ್ಟು ಅವ್ರೇನು ನಂಬಿದ್ರು ಅಂದರೆ ಅವ್ರ ಬಿಲೀಫು ಪಾಸಿಟಿವ್ ಎನರ್ಜಿ ಬರುತ್ತೆ, ಹಾಗೆ ದುಡ್ಡು ಜಾಸ್ತಿ ಬರುತ್ತೆ ಅಂತ ಅವ್ರದ್ದೊಂದು ಬಿಲೀಫ್ ಸಿಸ್ಟಮ್ ಇತ್ತಂತೆ ಅವ್ರ ಕಲ್ಚರಲ್ಲಿ. ಸೊ ಇದನ್ನು ಇಂಗ್ಲೀಷಲ್ಲಿ ಎಟರ್ನಿಟಿ ಪ್ಲ್ಯಾಂಟ್ ಅಂತಲೂ ಕರೀತಾರೆ, ಹಾಗೆ ಕ್ಯಾಸ್ಟ್ ಐರನ್ ಪ್ಲ್ಯಾಂಟ್ ಅಂತಲೂ ಕರೀತಾರೆ. ಯಾಕಪ್ಪ ಅಂತಂದರೆ ಈ ಒಂದು ಪ್ಲ್ಯಾಂಟ್ನ ಒಂದು ರೂಮಲ್ಲಿ ಫುಲ್ಲು ಡಾರ್ಕ್ ರೂಮಲ್ಲಿ ಇಟ್ಬಿಟ್ಟು ತಿಂಗಳಾನ್ಗಟ್ಲೆ ನೀರು ಹಾಕಿಲ್ಲ ಅಂದರೂ ಇದ್ದಷ್ಟು ಬೇಗ ಸಾಯ್ತಾ ಇರಲಿಲ್ವಂತೆ ಈ ಪ್ಲ್ಯಾಂಟ್. ನಾರ್ಮಲಾಗಿ ಎಲ್ಲ ಪ್ಲ್ಯಾಂಟ್ಸ್ ಲೀಫು ಗ್ರೀನ್ ಇರುತ್ತೆ, ಬಟ್ ಈ ಝಡ್ ಪ್ಲ್ಯಾಂಟಲ್ಲಿ ರಾವಿನ್ ಅನ್ನೋ ಒಂದು ಜೀನ್ ಇತ್ತಂತೆ. ಇದು ಏನು ಮಾಡ್ತಪ್ಪ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಲೀಫೆಲ್ಲ ಗ್ರೀನಾಗೇ ಇರ್ತಿತ್ತಂತೆ. ಆ್ಯಂಡ್ ಹೋಗ್ತಾ ಹೋಗ್ತಾ ಇದ್ರ ಲೀಫೆಲ್ಲ ಫುಲ್ಲು ಡಾರ್ಕ್ ಬ್ಲ್ಯಾಕಾಗಿ ಕನ್ವರ್ಟ್ ಆಗ್ತಿತ್ತಂತೆ. ಜನರಲಾಗಿ ಬ್ಲ್ಯಾಕ್ ಲೀಫ್ ಇರೋಂಥ ಪ್ಲ್ಯಾಂಟ್ಸ್ ಸುಮಾರಿದೆ, ಅದರಲ್ಲಿ ಇದು ಒಂದು ಅಂತ ಹೇಳ್ತಾರೆ. ಏನು ಈ ಗಿಡನ ನೀವೆಲ್ಲಿ ನಟ್ಟಿರ್ತೀರ ಅಲ್ಲಿ ಒಂದು ಸಲ ಸ್ವಲ್ಪ ಅಗ್ದ್ಬಿಟ್ಟು ನೋಡಿ, ಅದ್ರ ರೂಟ್ಸ್ ಮಧ್ಯ ಇನ್ ಬಿಟ್ವೀನಲ್ಲಿ ಈ ಪೊಟ್ಯಾಟೊ ಥರ ಒಂದು ಸಣ್ಣ ಗೆಡ್ಡೆಗಳಿರುತ್ತೆ ಆಯಿತಾ. ಅದರಲ್ಲಿ ಅದು ಏನು ಮಾಡುತ್ತೆ ಅಂತಂದರೆ ವಾಟರ್ನ ಸ್ಟೋರ್ ಮಾಡುತ್ತೆ. ಅದಲ್ಲದೆ ಏನಾದರೂ ಫಾರೆಸ್ಟ್ ಫೈರ್ ಆದರೆ ಗಿಡ ಏನಾದರೂ ಕಂಪ್ಲೀಟಾಗಿ ಸುಟ್ಟೋಗಿದ್ರೂ ಕೆಳಗಡೆ ಇರೋ ಈ ಪೊಟ್ಯಾಟೊ ಗೆಡ್ಡೆಗಳು ಹಾಗೆ ಇರ್ತಾಯಿತ್ತಂತೆ. ಆ್ಯಂಡ್ ಮಳೆ ಬಂದ ತಕ್ಷಣ ಮತ್ತೆ ವಾಪಸ್ ಇದು ಗಿಡ ಆಗಿ ಮತ್ತೆ ಬೆಳೀತಿತ್ತಂತೆ. ಎಷ್ಟು ವಿಚಿತ್ರ ಅಲ್ವಾ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಒಪಿನಿಯನ್ನ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಗಿಡದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ದಿಸ್ ಇಸ್ ಪ್ರತೀಕ್ಷಾ ಸೈನಿಂಗ್ ಆಫ್. ಬಾಯ್.